ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಂಗರ್. ಅಯೋಧ್ಯೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇವತ್ತಿಂದ ಒಂದೊಂದೇ ಶುರು ಆಗ್ತಾ ಇದೆ. ಮತ್ತೊಂದು ಕಡೆ ರಾಷ್ಟ್ರವ್ಯಾಪಿ ರಾಮ ಭಕ್ತರು ರಾಮ ಜಪ ಮೊಳಗಿಸ್ತಾ ಇದ್ದಾರೆ. ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಇದೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ, ಕಿಡಿ ಹೊತ್ತಿಸಿದೆ, ಜಟಾಪಟಿಗೆ ಕಾರಣವಾಗಿದೆ. ಈ ಹೊತ್ತಲ್ಲಿ ಸಿ ವೋಟರ್ ಅಚ್ಚರಿಯ ಸರ್ವೆ ಅಂಕಿಅಂಶಗಳನ್ನು ಕೊಡ್ತಾ ಇರೋದು. ರಾಮ ಮಂದಿರದ ಸುತ್ತ 2024ರ ಚುನಾವಣೆಯ ಫಲಿತಾಂಶ ಹಾಗಾದ್ರೆ ಯಾವ ರೀತಿ ಪರಿಣಾಮವನ್ನ ಹೊಂದಲಿದೆ? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇಡೀ ಜಗತ್ತಿನ ಗಮನ ಸೆಳೆಯುವಂತೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದು ಮೋದಿ, ಯೋಗಿ ಆದಿತ್ಯನಾಥ್, ಬಿಜೆಪಿ, RSSನ ಕನಸು, ಟಾರ್ಗೆಟ್ ಇಟ್ಕೊಂಡಿರೋದು. ಮತ್ತು ಅಯೋಧ್ಯೆ ಅತಿ ದೊಡ್ಡ ಟೂರಿಸಂ ಅಟ್ರಾಕ್ಷನ್ ಆಗಬೇಕು, ಸ್ಪಿರಿಚುವಲ್ ಸೆಂಟರ್ ಆಗಬೇಕು ಅಂತ ಈಗಾಗಲೇ ಲಕ್ಷ ಲಕ್ಷ ಕೋಟಿ ಪ್ರಾಜೆಕ್ಟನ್ನು ಕೈಗೆತ್ಕೊಳ್ತಾ ಇರೋದಲ್ವಾ. ಕಾರ್ಯಕ್ರಮ ಇವತ್ತಿಂದ ಶುರು ಆಗ್ತಾ ಇದೆ ಒಂದೊಂದೇ. ಈ ಹೊತ್ತಲ್ಲಿ ಸಿ ವೋಟರ್ ಸರ್ವೆ ಏನು ಹೇಳ್ತಾ ಇದೆ? ರಾಜಕೀಯ ಜಟಾಪಟಿ ನಡೀತಿರೋ ಹೊತ್ತಲ್ಲಿ ಈ ಸರ್ವೆ ಮಹತ್ವ ಪಡ್ಕೊಳ್ತಾ ಇರೋದು. 24ರ ಲೋಕಸಭಾ ಚುನಾವಣೆ ಮೇಲೆ ಇದು ಪರಿಣಾಮವನ್ನು ಹೊಂದಿದೆಯಾ? ಪ್ರಾಣ ಪ್ರತಿಷ್ಠಾ ವೋಟಿಂಗನ್ನು ಇನ್ಫ್ಲೂಯೆನ್ಸ್ ಮಾಡುತ್ತಾ ಅನ್ನುವ ಪ್ರಶ್ನೆ. ಇದರಲ್ಲಿ ಟೋಟಲ್ 52% ಅಷ್ಟು ಜನ ಹೌದು, ಖಂಡಿತವಾಗಿಯೂ ಇದು ಮತದಾನದ ಮೇಲೆ ದೊಡ್ಡ ಪರಿಣಾಮ ಹೊಂದಿದೆ ಅಂತ ಹೇಳ್ತಾ ಇರೋದು. ಅದರಲ್ಲಿ ಅಪೋಸಿಷನ್ ವೋಟರ್ ಮಾಹಿತಿನೂ ಕಲೆ ಹಾಕಲಾಗಿದೆ. NDA BJP ಪರವಾಗಿರುವಂತಹ ಅಭಿಪ್ರಾಯ ಸಂಗ್ರಹ ಆಗಿದೆ. ಎರಡನ್ನೂ ಸರಾಸರಿ ತೆಗೆದು ಅಂಶಗಳನ್ನು ಕೊಡ್ತಿರೋದು. ಅಪೋಸಿಷನ್ ಪರವಾಗಿರೋರ ಪೈಕಿ ಹೌದು ಪ್ರಾಣ ಪ್ರತಿಷ್ಠಾಪನೆ ಈ ಮತದಾನದ ಮೇಲೆ ಪರಿಣಾಮ ಬೀರುತ್ತೆ ಅಂತ 45% ಹೇಳ್ತಿದ್ದಾರೆ. ಸೊ ಅಪೋಸಿಷನ್ ವೋಟರ್ಸ್ ಅಲ್ಲೂ ಕೂಡ ಈ ನಿರ್ಧಾರ, ಕಾಂಗ್ರೆಸ್ನ ಈ ನಿರ್ಧಾರ, ಪ್ರತಿಪಕ್ಷಗಳ ಈ ನಿರ್ಧಾರ ರಿಸ್ಕಿ ಅಂತ ಅನಿಸ್ತಾ ಇರೋದು ಇಷ್ಟು ಪರ್ಸೆಂಟ್, 45%. 62.9% NDA BJP ವೋಟರ್ಸ್ ಪೈಕಿ ಹೇಳ್ತಾ ಇರೋದು ಹೌದು, ಖಂಡಿತ ಇದು ದೊಡ್ಡ ಪರಿಣಾಮವನ್ನು ಹೊಂದಿದೆ ಅಂತ. ಒಟ್ಟು ಈಗಾಗಲೇ ಹೇಳಿದಾಗೆ 52.1%. ಇಲ್ಲ, ಇದು ಯಾವುದೇ ಪರಿಣಾಮವನ್ನು ಹೊಂದಿಲ್ವಾ ಹಾಗಾದರೆ? ಇದು ಒಂದು ಪ್ರಶ್ನೆ. ಈಗ ಕಾಂಗ್ರೆಸ್ ಅಥವಾ ಪ್ರತಿಪಕ್ಷಗಳು ಹೇಳ್ತಿರೋದು ಅದನ್ನೇ ಅಲ್ವಾ. BJP ರಾಜಕಾರಣ ಮಾಡೋದಕ್ಕೆ ಹೊರಟಿದೆ, ಇದನ್ನೇ ಎಲೆಕ್ಷನ್ ಅಸ್ತ್ರ ಮಾಡ್ಕೊಳ್ಳೋದಕ್ಕೆ ಹೊರಟಿದೆ. ಬಟ್ ಮತದಾರರು ಹಿಂಗೆಲ್ಲ ಮೋಸ ಹೋಗಲ್ಲ, ನಾವು ರಾಮ ಭಕ್ತರೆ, ನಾವು ರಾಮ ಮಂದಿರಕ್ಕೆ ಹೋಗಲ್ಲ ಅಂತ ಯಾರು ಹೇಳಿದ್ದಾರೆ? ಆದರೆ ಈ ಕಾರ್ಯಕ್ರಮ ಇವ್ರ ನಾಟಕ ಎಲ್ಲ ಮುಗಿಲಿ, ಆಮೇಲೆ ಹೋಗ್ತೀವಿ ಅಂತಲ್ವಾ ಹೇಳ್ತಾ ಇರೋದು. ಸೊ ಯಾವುದೇ ಪರಿಣಾಮವನ್ನು ಹೊಂದಿಲ್ಲ ಅನ್ನೋ ಪ್ರಶ್ನೆಗೆ ಅಪೋಸಿಷನ್ ವೋಟರ್ಸ್ ಅಲ್ಲೇನೆ ನೋಡಿ 37% ಅಷ್ಟೇ ಹೊಂದಿಲ್ಲ ಅಂತ ಹೇಳ್ತಾ ಇರೋದು. NDA ವೋಟರ್ಸ್ ಪೈಕಿ 23% ಯಾವುದೇ ಪರಿಣಾಮ ಇಲ್ಲ ಅಂತ ಹೇಳ್ತಾ ಇರೋದು. ಓವರಾಲ್ ಯಾವುದೇ ಪರಿಣಾಮ ಇಲ್ಲ ಅಂತ ಹೇಳ್ತಾ ಇರೋದು 31.7% ಜನ. ಇನ್ನು ಮುಂದಿನ ಪ್ರಶ್ನೆ, ಕಾಂಗ್ರೆಸ್ ಈ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅಟೆಂಡ್ ಆಗಬೇಕಿತ್ತ? ಈ ನಿರ್ಧಾರ ಸರಿನಾ ತಪ್ಪಾ ಅನ್ನೋದ್ರ ಮೇಲೆ ಪ್ರಶ್ನೆ. ಅಪೋಸಿಷನ್ ವೋಟರ್ಸ್ ಅಲ್ಲೇನೆ ಹೌದು ಕಾಂಗ್ರೆಸ್ ಅಟೆಂಡ್ ಮಾಡಬೇಕು ಅಂತ ಹೇಳ್ತಿರೋದು 56% ಜನ, 56.3% ಜನ. NDA ಸಪೋರ್ಟರ್ಸ್ ಪೈಕಿ 75% ಜನ ಹೌದು ಅಟೆಂಡ್ ಆಗಬೇಕಿತ್ತು ಅಂತ ಹೇಳ್ತಿದ್ದಾರೆ. ಒಟ್ಟು 63.8% ಕಾಂಗ್ರೆಸ್ ಅಟೆಂಡ್ ಆಗಬೇಕಿತ್ತು ಅನ್ನೋ ಅಭಿಪ್ರಾಯ ವ್ಯಕ್ತವಾಗಿದೆ. ಇಲ್ಲ, ಅಟೆಂಡ್ ಆಗೋದೇನು ಬೇಕಾಗಿಲ್ಲ ಅನ್ನೋ ಪ್ರಶ್ನೆಗೆ ಅಪೋಸಿಷನಲ್ಲೇ ಎಷ್ಟು ಕಡಿಮೆ ನೋಡಿ ವೋಟ್. ಅಟೆಂಡ್ ಆಗಬೇಕಾಗಿಲ್ಲ, ಆಗೋದು ಬೇಡ ಅಂತ ಹೇಳ್ತಾ ಇರೋರ ಸಂಖ್ಯೆ ಅಪೋಸಿಷನ್ ವೋಟರ್ಸ್ ಅಲ್ಲೇ ಕಡಿಮೆ, 28.9%. NDA ವೋಟರ್ಸ್ ಪೈಕಿ, NDA ಸಪೋರ್ಟರ್ಸ್ ಪೈಕಿ 16%. ಒಟ್ಟು 23.9% ಜನ ಅಟೆಂಡ್ ಆಗೋದೇನು ಬೇಕಿಲ್ಲ ಅಂತ ಹೇಳ್ತಿರೋದು. ಇನ್ನು ಅತ್ಯಂತ ಪ್ರಮುಖವಾಗಿ 2024ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಹೊಡೆತ ಕೊಡುತ್ತಾ ಕಾಂಗ್ರೆಸ್ನ ಈ ನಿರ್ಧಾರ ಅನ್ನುವ ಪ್ರಶ್ನೆಗೆ ಹೌದು ಅಂತ ಅಪೋಸಿಷನ್ ವೋಟರ್ಸ್ ಸಪೋರ್ಟರ್ಸಲ್ಲಿ 46.5% ಜನ ಹೇಳ್ತಾ ಇರೋದು. ಸೊ ಹತ್ತಿರ ಅರ್ಧದಷ್ಟು 50% ಹತ್ತಿರ ಹೌದು ಅಂತ ಅಪೋಸಿಷನ್ ವೋಟರ್ಸಲ್ಲಿ ಹೇಳ್ತಿದ್ದಾರೆ. NDA ಸಪೋರ್ಟರ್ಸಲ್ಲಿ 67.9% ಜನ ಹೇಳ್ತಿರೋದು. ಒಟ್ಟು 55% ಜನ ಹೌದು ಇದು ಕಾಂಗ್ರೆಸ್ಗೆ ತುಂಬ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳ್ತಾ ಇರೋದು. ಇಲ್ಲ ಅಂತ 37% ಅಪೋಸಿಷನ್ ಸಪೋರ್ಟರ್ಸ್, 20% ಅಷ್ಟು NDA ಸಪೋರ್ಟರ್ಸ್ ಹೇಳ್ತಿದ್ದಾರೆ. ಒಟ್ಟು 30% ಇಲ್ಲ ಅಂತ ಹೇಳ್ತಾ ಇರೋದು. ಸೊ ಸಿ ವೋಟರ್ ನಡೆಸಿರುವಂತಹ ಈ ಸರ್ವೆಯನ್ನು ನಾವು ಡೀಟೇಲ್ ಆಗಿ ನೋಡಿದ್ರೆ ಕಾಂಗ್ರೆಸ್ಗೆ 2024ರ ಚುನಾವಣೆಯಲ್ಲಿ ಈ
ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅನ್ನೋದು ದೊಡ್ಡ ಹೊಡೆತವನ್ನು ಕೊಡಲಿದೆ. ಈ ನಿರ್ಧಾರ ಸರಿ ಇಲ್ಲ ಅನ್ನೋ ಅಭಿಪ್ರಾಯವೇ ಹೆಚ್ಚಿನ ಪ್ರಮಾಣದಲ್ಲಿ ವ್ಯಕ್ತವಾಗಿದೆ. ಮತದಾನದ ಮೇಲೆ ಖಂಡಿತ ದೊಡ್ಡ ಎಫೆಕ್ಟ್ ಆಗುತ್ತೆ ಈ ನಿರ್ಧಾರದಿಂದ ಅಂತ ಹೇಳ್ತಾ ಇದೆ ಸಿ ವೋಟರ್. ಅದಕ್ಕೊಂದು ಸ್ಯಾಂಪಲ್ ಥರ, ಒಂದು ಟ್ರೇಲರ್ ಥರ ಕಾಂಗ್ರೆಸ್ಗೆ ಈಗಾಗಲೇ ಅದರ ಅನುಭವನೂ ಆಯಿತು. ಅಯೋಧ್ಯೆಗೆ ಹೋದ ಕಾಂಗ್ರೆಸ್ಸಿಗರಿಗೆ ಬಿಸಿ ಮುಡಿಸ್ಬಿಟ್ಟಿದ್ದಾರೆ ಅಲ್ಲಿನ ಭಕ್ತಾದಿಗಳು. ಮಕರ ಸಂಕ್ರಾಂತಿ ದಿನ ಸರಯೂದಲ್ಲಿ ಮಿಂದೇಳೋದಕ್ಕೆ ಅಂತ ಹೋಗಿದ್ರು, ರಾಮಲಲ್ಲಾನ ದರ್ಶನನೂ ಮಾಡ್ಕೊಂಡು ಬರೋಕ್ಕೆ ಅಂತ ಹೋಗಿದ್ರು. 22ನೇ ತಾರೀಕು ಹೋಗಬಾರ್ದು ಅನ್ನೋ ರೀತಿ ನಿರ್ಧಾರ ತೊಗೊಂಡ್ಬಿಟ್ಟಿದೆಯಲ್ಲ ಹೈಕಮಾಂಡ್. ಹಾಗಾಗಿ ಇಕ್ಕಟ್ಟಲ್ಲಿ ಸಿಲುಕಿದ UP, ಮಧ್ಯಪ್ರದೇಶ್, ಹಿಮಾಚಲ್ ಪ್ರದೇಶ್ ಇವರೆಲ್ಲ ಸಪೋರ್ಟ್ ಮಾಡ್ತಿದ್ದಾರಲ್ಲ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ. ಕೆಲವರು ಹೋಗ್ತಿದ್ದಾರೆ, ಕೆಲವರು ನಾವು ಮೊದಲೇ ಹೋಗಿ ಬಂದುಬಿಡೋಣ ಅಂತ ಅಯೋಧ್ಯೆಗೆ ಲಗ್ಗೆ ಇಟ್ಟವರು, ಅಲ್ಲಿ ಲೋಕಲ್ ಭಕ್ತಾದಿಗಳು ಅಲ್ಲಿದ್ದವರು ಅಟ್ಯಾಕ್ ಮಾಡಿದ್ದಾರೆ. ಪ್ರತಿಪಕ್ಷ ನಾಯಕನಿಂದ ಹಿಡಿದು ಕಾಂಗ್ರೆಸ್ನ ಪ್ರಮುಖ ನಾಯಕರು, ಬೆಂಬಲಿಗರು, ಕಾರ್ಯಕರ್ತರೆಲ್ಲ ಹೋಗಿದ್ರು. ಅಲ್ಲಿ ಜಟಾಪಟಿ ನಡೆಯುತ್ತೆ. ಭಕ್ತಾದಿಗಳು ಕಾಂಗ್ರೆಸ್ ನಾಯಕರ ಮೇಲೆ ದಾಳಿಗೆ ಮುಂದಾಗಿರೋದು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಜಟಾಪಟಿಗೆ ಸಾಕ್ಷಿಯಾಯಿತು ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ. ಸೊ ಕಾಂಗ್ರೆಸ್ಸಿಗೆ ಅವರು ಸಹಜವಾಗಿ ಇದು BJP ಕುತಂತ್ರ ಆ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಕೆಸರ ಚಾಟ ಇದ್ರ ಸುತ್ತಾನು ಶುರು ಆಗ್ತಿದೆ. ಆದರೆ ಸರ್ವೆ ಹೇಳ್ತಾ ಇರೋದು, ನಂಬರ್ಸನ್ನು ನೋಡಿದ್ರೆ, ಈ ನಿರ್ಧಾರ ಬಹುಸಂಖ್ಯಾತರ ಎಷ್ಟೋ ವರ್ಷಗಳ ಕನಸು, ಎಷ್ಟೋ ತಲೆಮಾರುಗಳ ಕನಸು ನನಸಾಗ್ತಿರುವಂತಹ ಈ ಕ್ಷಣ, ಇಡೀ ದೇಶ ರಾಮ ಭಕ್ತರು ಸಂಭ್ರಮಿಸ್ತಿರುವಂಥ ಕ್ಷಣದಲ್ಲಿ ಕಾಂಗ್ರೆಸ್ ಭಾಗಿಯಾಗದೇ ಇರೋದು ಮತದಾನದ ಮೇಲೂ ದೊಡ್ಡ ಪರಿಣಾಮವನ್ನು ಬೀರುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಕಾದ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.